അസ്സലാമു അലൈക്കും വറഹ്മത്തുള്ളാഹി വബറകാതുഹു. നമ്മുടെ വികസിച്ചുകൊണ്ടിരിക്കുന്ന തലപ്പാടിയിൽ അലീസ് കിച്ചൺ എന്ന പുതിയൊരു ഹോട്ടൽ ആരംഭിച്ചിരിക്കുകയാണ്. അതിൻ്റെ ഉദ്ഘാടനം ഇവിടെ നിർവഹിക്കപ്പെട്ടു. നമ്മുടെ സുഹൃത്തുക്കളായ സാമണിക നാസർ, അതുപോലെ തന്നെ സലീം, അലി ഹസൻ, മുനീർ എന്നീ 4 യുവാക്കൾ ചേർന്നുകൊണ്ട് ആരംഭിച്ച ഒരു സംരംഭമാണ് അലീസ് കിച്ചൺ. ഇപ്പോൾ നിലവിൽ ദേർലക്കട്ടിയിലും പ്രവർത്തിക്കുന്നുണ്ട്. നമ്മുടെ നാടിന് നല്ല സ്വാദിഷ്ടമായ ഭക്ഷണങ്ങൾ ജനങ്ങൾക്ക് ഇഷ്ടപ്പെട്ട രീതിയിൽ കഴിക്കുവാനും ആ ഭക്ഷണത്തിലൂടെ ആസ്വദിക്കുവാനുമുള്ള ഒരു സൗകര്യമാണ് അവർ ഇവിടെ ചെയ്തു തന്നിരിക്കുന്നത്. നല്ല നിലയിൽ തന്നെ ജനങ്ങളെ ഭക്ഷണം നൽകി സന്തോഷിപ്പിക്കുവാൻ അവർക്കൊക്കെ സാധിക്കുമാറാകട്ടെ. ഈ ഹോട്ടൽ ശൃംഖല കൂടുതൽ വിപുലീകരിക്കുവാനും അതിലൂടെ നാടിന് നന്മകൾ പ്രവർത്തിക്കുവാനും ഇതിൻ്റെ സാരഥികൾക്കൊക്കെ സാധിക്കുമാറാകട്ടെ. അല്ലാഹു നല്ലൊരു സൽപ്രവൃത്തിയായി ഇതിനെ സ്വീകരിക്കുമാറാകട്ടെ എന്ന് ആത്മാർത്ഥമായി ദുആ ചെയ്യുന്നു. എല്ലാവർക്കും അസ്സലാമു ಅಲೈಕುಂ ವರಹಮತುಲ್ಲಾಹಿ. ಕೇರಳ ಕರ್ನಾಟಕದ ಗಡಿಯಲ್ಲಿ ಇವತ್ತು ಬಹಳ ಸಂತೋಷದಾಯಕವಾಗಿ ಅಲೀಸ್ ಕಿಚನ್ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ದೇರ್ಲಕಟ್ಟೆಯಲ್ಲಿ ಬಹಳ ಹೆಸರುವಾಸಿಯಾದಂಥ ಸಂಸ್ಥೆ. ಅವರ ಹೊಸ ರುಚಿಕರವಾದ ತಿಂಡಿಗಳನ್ನು ನೀಡುವಂಥ ಬಹಳ ಅತ್ಯುತ್ತಮವಾದ ಒಂದು ಅಲೀಸ್ ಕಿಚನ್ ಇವತ್ತು ಕುಂಬೋಲ್ ತಂಗಣ್ರವರು ಸಮರ್ಪಣೆ ಮಾಡಿದ್ದಾರೆ. ಆ ಶುಭ ಸಂದರ್ಭದಲ್ಲಿ ಗಡಿಯ ಶಾಸಕ ಎಂಬನೆಯಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಸಾಧ್ಯವಾಗಿದೆ. ಈಗಾಗಲೇ ಅಲೀಸ್ ಕಿಚನ್ ಅಂತ ಹೇಳಿದರೆ ಬಹಳ ಪ್ರಸಿದ್ಧಿ ಪಡೆದಿರುವಂಥ ಸಂಸ್ಥೆ. ಅವರಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸರ್ವಶಕ್ತನ ಅಲ್ಲಾಹು ಅನುಗ್ರಹಿಸಲಿ. ಎಲ್ಲ ರೀತಿಯ ಶುಭಗಳನ್ನು ಕೋರ್ತಾ ಇದ್ದೀನಿ. ಇವತ್ತೊಂದು ತಲಪಾಡಿಯಲ್ಲಿ ಅಲಿ ಕಿಚನ್ ಎಂಬ ಒಂದು ಹೋಟೆಲನ್ನು ಇವತ್ತು ಉದ್ಘಾಟನೆಗೊಂಡಿದೆ. ಭಾಳ ಉತ್ತಮ ರೀತಿಯ ಒಂದು ರುಚಿಯಾದ ಆಹಾರವನ್ನು ಕೊಡುವಂಥ ರೀತಿಯಲ್ಲಿ ಹಲವು ಕಡೆ ಇವರ ಹೋಟೆಲ್ಗಳು ಇದೆ. ನಾನು ಕೂಡ ಅಲ್ಲಿ ಅವ್ರದ್ದು ದೇರ್ಲಕಟ್ಟೆಗೆ ಪದೇ ಪದೇ ಭೇಟಿ ಕೊಟ್ಟು ಅಲ್ಲಿ ಒಂದು ಚಾಪ್ಸ್ ಫ್ರೈ ಸಿಗ್ತದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಭಾರಿ ರುಚಿಯಾಗಿ ಮಾಡಿಕೊಳ್ತಾರೆ. ಅದರಿಂದ ಇವತ್ತೊಂದು ದೊಡ್ಡ ರೀತಿಯಲ್ಲಿ ಇವರು ಈ ತಲಪಾಡಿ ಹೋಟೆಲಲ್ಲಿ ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿ ಯಶಸ್ವಿ ಆಗ್ತಾರೆ. ಅವರ ಪ್ರಮುಖವಾಗಿ ಮೇನ್ ಕಾರಣ ಅಂದರೆ ಗ್ರಾಹಕ ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡೋದು ಮತ್ತು ಸರ್ವಿಸ್ ಮಾಡುವಂಥ ರೀತಿಯದು. ಅದು ನೋಡಿದರೆ ಖಂಡಿತವಾಗಿ ಎಲ್ಲಿ ಕೂಡ ಯಾವ ವ್ಯಾಪಾರಿಗೆ ಕೈ ಹಾಕಿದರೂ ಕೂಡ ಅವರಲ್ಲಿ ಇರುವಂಥ ಗುಣ ಅಂತ ಹೇಳಿದರೆ ಬಂದ ಗ್ರಾಹಕರು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದರೆ ಖಂಡಿತ ಯಶಸ್ವಿ ಆಗ್ತಾರೆ. ಖಂಡಿತವಾಗಿ ನಮ್ಮ ಸಂಪೂರ್ಣವಾಗಿ ಸಹಕಾರ ಸದಾ ಇದೆ ಅಂತ ಹೇಳಿಕೊಂಡು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ದಕ್ಷಿಣ ಕನ್ನಡ ಎಲ್ಲ ಕಡೆ ಕೂಡ ಇವರ ಒಂದು ಉದ್ಯಮ ಒಂದು ಬೆಳೀಲಿ ಅಂತ ಹಾರೈಸ್ತಾ ಇದ್ದೇನೆ. ನಮ್ಮ ತಲಪಾಡಿಯಲ್ಲಿ ಇವತ್ತು ಬಹಳ ಒಂದು ಸಂತೋಷದ ಒಂದು ದಿನ. ಯಾಕೆಂದರೆ ಹೋಟೆಲ್ ಉದ್ಯಮ ರಂಗದಲ್ಲಿ ಅಲೀಸ್ ಕಿಚನ್ ಇವತ್ತು ಬಹಳ ದೊಡ್ಡ ಹೆಸರು. ದೇರ್ಲಗಟ್ಟೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಉದ್ಯಮ ನಡೀತಾ ಇದೆ. ಬೆಂಗಳೂರಲ್ಲೂ ಕೂಡ ಇದರ ಶಾಖೆ ಇದೆ. ಇವತ್ತು 3ನೇ ಶಾಖೆಯಾಗಿ ಬ್ರಾಂಚ್ ಆಗಿ ನಮ್ಮ ತಲಪಾಡಿಯಲ್ಲಿ ಅಲೀಸ್ ಕಿಚನ್ ಉದ್ಘಾಟನಾ ಸಮಾರಂಭ ನಡೆದಿದೆ. ಬೆಳೆಯುತ್ತಿರುವ ನಮ್ಮ ಈ ತಲಪಾಡಿ ಊರಿಗೆ ಅಲೀಸ್ ಕಿಚನ್ ಒಂದು ಹೋಟೆಲ್ ಬಹಳ ದೊಡ್ಡ ಒಂದು ಹಿರಿಮೆಯನ್ನು ಉಂಟು ಮಾಡಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಗುಣಮಟ್ಟದ ಮತ್ತು ಅತ್ಯಂತ ಪ್ರೀತಿಪೂರ್ವಕವಾದ ಒಂದು ವರ್ತನೆಗಳ ಮೂಲಕ ಅಲೀಸ್ ಕಿಚನ್ನ ಸಿಬ್ಬಂದಿಗಳು ಎಲ್ಲರ ಮನೆಗೆದ್ದಿದ್ದಾರೆ. ಆ ಒಂದು ಉದ್ಯಮರಂಗ ಇವತ್ತು ನಮ್ಮ ತಲಪಾಡಿಗೂ ಕೂಡ ಪಾದಾರ್ಪಣೆ ಮಾಡಿದೆ. ಮಿತ್ರ ಅಲಿ ಮತ್ತು ಅವರ ತಂಡದ ಈ ಒಂದು ಶ್ರಮ ಸಾರ್ಥಕವಾಗಲಿ. ಎಲ್ಲ ಕಡೆಗಳಲ್ಲೂ ಕೂಡ ಇದರ ಒಂದು ಹೆಸರು ಪ್ರಚಾರವಾಗಲಿ. ಇಲ್ಲಿ ಬರುವ ಪ್ರತಿಯೊಬ್ಬ ಗೆಸ್ಟಿಗೂ ಕೂಡ ಅತ್ಯಂತ ಸುಂದರವಾದ ತೃಪ್ತಿದಾಯಕವಾದಂಥ ಸೇವೆ ಸಿಗುವಂತಾಗಲಿ ಅಂತ ಹಾರೈಸಿ ತಲಪಾಡಿಯಲ್ಲಿ ಪ್ರಾರಂಭಗೊಂಡ ಅಲೀಸ್ ಕಿಚನ್ಗೆ ಎಲ್ಲ ರೀತಿಯ ಶುಭಗಳನ್ನು ಹಾರೈಸ್ತಾ ಇದ್ದೇನೆ. ಅಲೀಸ್ ಕಿಚನ್ ಎಂಬ ರೆಸ್ಟೋರೆಂಟ್ ಈಗಾಗಲೇ ತಲಪಾಡಿಯ ಹೃದಯ ಭಾಗದಲ್ಲಿ, ಅದು ನ್ಯಾಷನಲ್ ಹೈವೇಯ ಮುಖ್ಯ ಭಾಗದಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ಇದು ನಮ್ಮ ಆತ್ಮೀಯರಾದ ನಾಸಿರ್ ಸಾಮಾನಿಗೆ ಮತ್ತು ಅದೇ ರೀತಿ ಅಲಿ ಹಸನ್ ಮತ್ತು ಮುನೀರ್ ಅವರ ಮಾಲಕತ್ವದಲ್ಲಿ ಈ ಒಂದು ಉತ್ತಮವಾದ ರೆಸ್ಟೋರೆಂಟನ್ನು ಇವತ್ತಿಲ್ಲಿ ಈಗಾಗಲೇ ಪ್ರಾರಂಭಗೊಂಡಿದೆ. ಇವರು ಈಗಾಗಲೇ 3ನೇ ಹೋಟೆಲ್ ಆಗಿ ಇವರು ಒಂದು ಚೈನ್ ಆಗಿ ಇವಾಗ 3ನೇ ಹೋಟೆಲ್ನ ಒಂದು ಪ್ರಾರಂಭವನ್ನು ಈಗ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಅನುಭವಗಳುಂಟು. ಮುಖ್ಯವಾಗಿ ಇದರಲ್ಲಿ ಏನಂತ ಹೇಳಿದ್ರೆ ಬರುವಂಥ ಗ್ರಾಹಕರಿಗೆ
ಒಳ್ಳೆಯ ಉತ್ತಮ ರೀತಿಯ ಸೌಲಭ್ಯಗಳು, ಅದೇ ರೀತಿ ಅವರಿಗೆ ಸರ್ವಿಸ್ ಕೊಡುವಂಥದ್ದಾಗಲಿ ಮತ್ತು ಫುಡ್ಡಿನ ಒಂದು ವ್ಯವಸ್ಥೆ ಆಗಲಿ, ಇದೆಲ್ಲವೂ ಗುಣಮಟ್ಟದ ವ್ಯವಸ್ಥೆ ಆಗಲಿ ಎಲ್ಲವೂ ಒಂದು ಉತ್ತಮ ರೀತಿಯಲ್ಲಿ ಕೊಟ್ಟರೆ ಗಿರಾಕಿಗಳು ಹುಡುಕೊಂಡು ಬರ್ತಾರೆ. ಇವರಿಗಾಗಲೇ ಇದರೆಲ್ಲ ಅನುಭವಗಳುಂಟು. ಮುಖ್ಯವಾಗಿ ಹೋಟೆಲ್ಗಳು ಭಾಳಷ್ಟು ತೆರೀತವೆ, ಆದರೆ ಅದೇ ರೀತಿ ಮುಚ್ಚಿಕೊಂಡು ಹೋಗ್ತವೆ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನಾನು ಇವರಿಗೆ ಹೇಳಲಿಕ್ಕೆ ಬಯಸುವುದೇನೆಂದರೆ, ಇವತ್ತು ನಮ್ಮ ಈ ಪರಿಸರದ ಯಾವುದೆಲ್ಲ ಹೋಟೆಲ್ಗಳಿದೆಯೋ ಅವರೆಲ್ಲರೂ ಅವರ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಿಲ್ಲ. ಅದೇ ರೀತಿ ಗಿರಾಕಿಗಳು ಕೊಡುವಂಥ ಸರ್ವಿಸ್ಗಳಾಗಿರ್ಬೋದು ಅದು ಸರಿಯಾಗಿ ಕೊಡದೇ ಇರೋದ್ರಿಂದ ಇದೆಲ್ಲ ಫೇಲ್ ಆಗುವಂಥ ಒಂದು ಸನ್ನಿವೇಶ ನಾವು ಕಾಣ್ತೇವೆ. ಇದೊಂದು ಉತ್ತಮ ರೀತಿಯಲ್ಲಿ ನಾವು ಸೇವೆ ಮತ್ತು ಅದೇ ರೀತಿ ಫುಡ್ನ ಕ್ವಾಲಿಟಿಯನ್ನು ಒಳ್ಳೆಯ ರೀತಿಯಲ್ಲಿ ಕೊಟ್ಟರೆ ಉತ್ತಮ ರೀತಿಯಲ್ಲಿ ಇನ್ನಷ್ಟು ಹೋಟೆಲ್ಗಳು ಇವರಿಗೆ ತೆರೀಲಿಕ್ಕೆ ಭಾಳಷ್ಟು ಸುಗಮವಾದ ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಇವರು 3ನೇ ಹೋಟೆಲ್ ಆಗಿರೋದ್ರಿಂದ ಅವರಿಗೆಲ್ಲ ಅನುಭವ ಇರೋದ್ರಿಂದ ಅವರಿಗೆ ದೇವರಲ್ಲಿ ನಾನು ಆಶಿಸುವುದೇನೆಂದರೆ ಇನ್ನಷ್ಟು ಮಂಗಳೂರಿನ ಹೃದಯ ಭಾಗದಲ್ಲಿಯೂ ಕೂಡ ಬಂದು ಈ ಅಲೀಸ್ ಕಿಚನ್ ಏನಿದೆ ಇವರ ಉತ್ತಮವಾದ ಹೋಟೆಲ್ಗಳು ಅಲ್ಲಿಯೂ ತೆರಳಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನರಿಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ಉತ್ತಮ ರೀತಿಯ ಆಹಾರ ಇಲ್ಲಿ ಪದಾರ್ಥಗಳು ಇಲ್ಲಿ ಲಭ್ಯವಾಗಲಿ ಅಂತ ಹೇಳುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ನಾನು ಹಾರೈಸ್ತಾ ಇದ್ದೇನೆ. ಕನಚೂರು ಮೆಡಿಕಲ್ ಕಾಲೇಜು ದೇರ್ಲಕಟ್ಟೆ ಇದರ ಪಕ್ಕದಲ್ಲಿ ಈಗಾಗಲೇ ಭಾಳಷ್ಟು ಹೆಸರುವಾಸಿಯಾಗಿರುವಂತಹ ಗ್ರಾಹಕರ ಮನೆಗೆದ್ದಿರುವಂತಹ ಅಲೀಸ್ ಕಿಚನ್ ರವರ 2ನೇ ರೆಸ್ಟೋರೆಂಟ್ ಇದೀಗ ಅಲಿ ಅದೇ ರೀತಿ ನಾಸಿರ್ ಸಾಮಾನಿಗೆ ಮತ್ತು ಅವರ ಗೆಳೆಯರ ಮಾಲಕತ್ವದಲ್ಲಿ KC ರೋಡ್ ತಲಪಾಡಿಯ KC ರೋಡ್ನಲ್ಲಿ ಆರಂಭಗೊಂಡಿದೆ. ಖಂಡಿತವಾಗಿಯೂ ಯಾವುದೇ ಒಂದು ಮಳಿಗೆ ಇರಲಿ ಅದು 2ನೇ ಸ್ಟೋರನ್ನು ಯಾವಾಗ ಆರಂಭಿಸಿದೆ ಅಂತ ಹೇಳಿದರೆ 1ನೇ ಸ್ಟೋರನ್ನು ಗ್ರಾಹಕರು ಮೆಚ್ಚಿದಾಗ ಆಗಿರ್ತದೆ. ಈಗಾಗಲೇ ಈ ಗ್ರಾಹಕರ ಮನವನ್ನು ಮೆಚ್ಚಿದ ಕಾರಣಕ್ಕಾಗಿ ಇವತ್ತು 2ನೇ ರೆಸ್ಟೋರೆಂಟನ್ನು ಈ ಒಂದು ಕೇರಳದ ಹೈವೇಯಲ್ಲಿ ಇವರು ತೆರೆದಿದ್ದಾರೆ. ಖಂಡಿತವಾಗಿಯೂ ಇದು ಗ್ರಾಹಕರನ್ನು ಮನಗೆಲ್ಲಿಕ್ಕಿದೆ. ಎಲ್ಲ ಗ್ರಾಹಕರು ಇಲ್ಲಿಗೆ ಭೇಟಿ ಕೊಡಲೇಬೇಕು. ಸುಸಜ್ಜಿತವಾಗಿ ಆಕರ್ಷಿತವಾಗುವಂಥ ರೀತಿಯಲ್ಲಿ ಇದನ್ನು ಸಜ್ಜುಗೊಳಿಸಲಾಗಿದೆ. ಅದೇ ರೀತಿಯಲ್ಲಿ ಬಹಳ ರುಚಿಕರವಾದಂತಹ ಸ್ವಾದಿಷ್ಟಕರವಾದಂತಹ ಆಹಾರ ಪದಾರ್ಥಗಳು ಜನರಿಗೆ ಗ್ರಾಹಕರಿಗೆ ಇವರು ನೀಡಲಿಕ್ಕಿದ್ದಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ. ಹಾಗಾಗಿ ಇವರ ಈ ಒಂದು 2ನೇ ಮಳಿಗೆ ಏನಿದೆ ಇದು ಯಶಸ್ವಿಯಾಗಲಿ ಅಂತ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸುತ್ತಾ ಇನ್ನಷ್ಟು ಬ್ರಾಂಚ್ಗಳು ರಾಜ್ಯಾದ್ಯಂತ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಅಲೀಸ್ ಕಿಚನ್ ರವರಿಂದ ಆರಂಭಿಸಲಿಕ್ಕೆ ಸಾಧ್ಯವಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ತಲಪಾಡಿ ಗಡಿ ಪ್ರದೇಶದಲ್ಲಿ ನಾಸಿರ್ ಸಾಮಾನಿಗೆ ಮತ್ತು ಅವರ ಸ್ನೇಹಿತರು 4 ಜನ ಸೇರಿಕೊಂಡು ಅಲೀಸ್ ಕಿಚನ್ ಎಂಬ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿಸಿದ್ದಾರೆ. ಈ ಅಲೀಸ್ ಕಿಚನ್ನ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ನಾಸಿರ್ ಸಾಮಾನಿಗೆಯವರು ಒಬ್ಬ ಉತ್ತಮ ಯುವಕ ಆಗಿದ್ದುಕೊಂಡು ಸಂಘಟನೆಯಲ್ಲಿ ಮತ್ತು ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಅವರು ಬಹಳ ಮುಂದಿರುವವರು. TS ಅಬ್ದುಲ್ಲರವರ ಹಿರಿಯರಾದಂಥ TS ಅಬ್ದುಲ್ಲರವರ ಮಗ ನಾಸಿರ್ ಸಾಮಾನಿಗೆಯವರು. ಇವರು ನಾಸಿರ್ ಸಾಮಾನಿಗೆಯವರ ನೇತೃತ್ವದಲ್ಲಿ 4 ಜನ ಸೇರಿಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಒಳ್ಳೆಯ ವ್ಯಾಪಾರ ಆಗುವಂಥ ಒಂದು ಕೇಂದ್ರೀಕೃತವಾದಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಇವರು ಪ್ರಾರಂಭ ಮಾಡಿದಂಥ ಅಲೀಸ್ ಕಿಚನ್ ಸಂಸ್ಥೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬೇರೆ ಹೊರಗಡೆ ಕೂಡ ಉತ್ತರೋತ್ತರ ಅಭಿವೃದ್ಧಿ ಹೊಂದು ತಮ್ಮ ಶಾಖೆಗಳನ್ನು ತೆರೆಯುವಂತಾಗಲಿ. ಅಲೀಸ್ ಕಿಚನ್ ಸಂಸ್ಥೆ ಈ ಪರಿಸರದಲ್ಲಿ ಎಲ್ರಿಗೂ ಚಿರಪರಿಚಿತವಾಗಿ ಇರಲಿ ಅಂತ ಹೇಳಿಕೊಂಡು ಈ ಒಂದು ಶುಭ ಸಂದರ್ಭದಲ್ಲಿ ಶುಭ ಹಾರೈಸಿಕೊಂಡು ಇವರ ಮುಂದಿನ ಈ ಉದ್ದಿಮೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಭಗವಂತನ ಕಾರುಣ್ಯ ಪ್ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ತಲಪಾಡಿಯ ಈ ಒಂದು ಪ್ರದೇಶದಲ್ಲಿ ಭಾಳ ಒಳ್ಳೆಯ ಜಾಗ ವ್ಯಾಪಾರಕ್ಕೆ. ಅನೇಕ ಸಂಸ್ಥೆಗಳು ಕೂಡ ಈ ತಲಪಾಡಿ ಭಾಗಕ್ಕೆ ಬರ್ತಿದೆ. ಅದರಲ್ಲಿ ನಮ್ಮ ನಾಸಿರ್ ಸಾಮಾನಿಗೆ ಅವರು ಮತ್ತವರ ತಂಡ ಈ ಒಂದು ಹೋಟೆಲ್ ಉದ್ಯಮವನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಒಳ್ಳೆಯ ವ್ಯಾಪಾರಗಳು ಆಗುವಂಥ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯ ಈ ಕಾಸರಗೋಡು ಮತ್ತು ತಲಪಾಡಿಯಿಂದ ಕಾಸರಗೋಡು ತನಕ ಹೋಗುವಂಥ ಈ ಹೈವೇ ಪಕ್ಕದಲ್ಲಿ ಮಾಡಿದಂಥ ಈ ಅಲಿ ಕಿಚನ್ ಒಳ್ಳೆಯ ವ್ಯಾಪಾರ ಆಗಲಿ, ದೇವರ ದಯೆಯಿಂದ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಶುಭಾರಂಭಗೊಂಡಂತಹ ಅಲೀಸ್ ಕಿಚನ್ ಅಂದರೆ ಸ್ವಾದಿನ ಇನ್ನೊಂದು ಹೆಸರೇ ಅಲೀಸ್ ಕಿಚನ್ ಅಂತ. ಹಲವಾರು ಖಾದ್ಯಗಳಲ್ಲಿ ಇವರು ಹೆಸರುವಾಸಿಯಾಗಿದ್ದಾರೆ.
ಇವಾಗ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಆರಂಭಗೊಂಡಂತಹ ಈ ಅಲೀಸ್ ಕಿಚನ್ ಯಶಸ್ವಿಯಾಗಲಿ. ಎಲ್ಲ ಆಹಾರ ಪ್ರಿಯರಿಗೆ ಒಂದು ಉತ್ತಮವಾದ ಸ್ಪಾಟನ್ನು ಒದಗಿಸಿಕೊಟ್ಟ ಅಲೀಸ್ ಕಿಚನ್ನ ಎಲ್ಲ ಸಾಧಕರಿಗೂ ನನ್ನ ಹೃದಯದಿಂದ ಶುಭಾಶಯಗಳೊಂದಿಗೆ ಗಡಿನಾಡು ತಲಪಾಡಿ ಎಂಬ ಈ ಪ್ರದೇಶದಲ್ಲಿ ಅಲಿ ಕಿಚನ್ ಎಂಬ ಹೊಸ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿದ ಅಲಿ ಮತ್ತು ಅವರ ತಂಡಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಲಿ ಮತ್ತು ಅವರ ತಂಡ ಬಹಳ ಹಸನ್ಮುಖಿಯಾಗಿ ಪಾರದರ್ಶಕತೆಯಿಂದ ಜನರಿಗೆ ಬಹಳ ರುಚಿಕರವಾದಂಥ ಆಹಾರ ಉತ್ಪನ್ನಗಳನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮದು. ಅವರ ಒಳ್ಳೆಯ ಮನಸ್ಸಿನವರು, ಒಳ್ಳೆಯ ತಂಡ, ಅದರ ಜೊತೆಗೆ 16 ಮಂದಿಗೆ ಉದ್ಯೋಗವನ್ನು ಕೊಡುವ ಮುಖಾಂತರ ಒಂದು ಸಂತಸದ ನಗುವನ್ನು ಬೀರುವುದ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವರ ವ್ಯವಹಾರ ಉತ್ತಮವಾಗಿ ನಡೆಯಲಿ ಎಂಬುದೇ ನಮ್ಮ ಹಾರೈಕೆ. ರಾಷ್ಟ್ರೀಯ ಹೆದ್ದಾರಿ ತಲಪಾಡಿಯಲ್ಲಿ ಇವತ್ತು ಅಲಿ ಹಸನ್, ನಾಸೀರ್ ಸಾಮಾನಿಗೆ, ಮುನೀರ್ ಪಯ್ಯತ್ತಬೈಲ್, ಸಲೀಂ ತೋಟಾಲ್ ಈ 4 ಜನರ ಪಾಲುದಾರಿಕೆಯಲ್ಲಿ ಒಂದು ನೂತನ ಹೋಟೆಲ್ ಇವತ್ತು ಪ್ರಾರಂಭಗೊಂಡಿದೆ. ಅಲೀಸ್ ಕಿಚನ್ ಅನ್ನುವಂಥ ಹೆಸರಿನೊಂದಿಗೆ. ಅಲೀಸ್ ಕಿಚನ್ ಅನ್ನುವಂಥ ಹೆಸರಿನ ಇನ್ನೂ ಕೂಡ ಒಂದೆರಡು ಹೋಟೆಲ್ಗಳಿವೆ, ಅದು ಯಶಸ್ವಿಯಾಗಿದೆ. ಇದೀಗ ಇವತ್ತು ಕುಂಬೋಲ್ ತಂಗಳ ಜಾಫರ್ ತಂಗಳ ದಿವ್ಯಾಸ್ತ್ರದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಇದರಲ್ಲಿ ಈ 4 ಜನರು ಕೂಡ ಅವರು ಈ ಹೋಟೆಲ್ ಉದ್ಯಮದಲ್ಲಿ ಭಾಳಷ್ಟು ಅನುಭವ ಹೊಂದಿದವರು. ಸಾಧಾರಣವಾಗಿ ಇಂಥ ಕಾರ್ಯಕ್ರಮದಲ್ಲಿ ಬೈಟ್ ಕೊಡುವಾಗ ನಾವು ಸಲಹೆ ಕೊಡುವಂಥ ಪದ್ಧತಿ ಇರುತ್ತದೆ, ಆದರೆ ಇವರಿಗೆ ನಾವು ಸಲಹೆ ಕೊಡುವಂಥ ಅವಶ್ಯಕತೆ ಇಲ್ಲ, ಇವರು ಅದರಲ್ಲಿ ಪರಿಣತಿ ಹೊಂದಿದ್ದಾರೆ. ಆದರೆ ನನ್ನ ಒಂದು ಕಿವಿಮಾತು ಏನು ಅಂತ ಹೇಳಿದರೆ, ಬಂದಂಥ ಗ್ರಾಹಕರನ್ನು ಅವರಿಗೆ ತೃಪ್ತಿ ಆಗುವಂಥ ರೀತಿಯಲ್ಲಿ ಅವರನ್ನು ಅವರಿಗೆ ಬೇಕಾದಂಥ ಆಹಾರ ಪದಾರ್ಥ, ಒಳ್ಳೆಯ ಮಟ್ಟದ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಕೊಡುವುದರ ಮೂಲಕ ಅವರನ್ನು ತೃಪ್ತಿಪಡಿಸಿ ಅವರಲ್ಲಿ ತಾಳ್ಮೆಯಿಂದ ಅವರಲ್ಲಿ ವ್ಯವಹರಿಸಿ ಈ ಸಮಸ್ಯೆಯನ್ನು ಯಶಸ್ವಿಗೊಳಿಸುವುದರಲ್ಲಿ ತಾವು ಪ್ರಯತ್ನ ಮಾಡಬೇಕು. ನಿಮ್ಮ ಈ ಮೊದಲಿಗೆ ತಾವು ಇಲ್ಲಿ ನಡೆಸಿ ಬಂದಂಥ ಆ ಹೋಟೆಲ್ನ ರೀತಿಯಲ್ಲಿ ಇದು ಕೂಡ ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೇವರು ಇವರಿಗೆ ಇದರಲ್ಲಿ ಯಶಸ್ಸು ನೀಡಲಿ ಮತ್ತು ಅವರ ಈ ಬಂದಂಥ ಗ್ರಾಹಕರಿಗೆ ಮತ್ತು ನಮಗೆಲ್ಲರಿಗೆ ಇದರ ಪ್ರಯೋಜನ ಪಡೆಯುವಂಥ ಆ ಒಂದು ಅವಕಾಶ ಸಿಗಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ಮತ್ತು ಕೇರಳದ ಗಡಿ ಮಧ್ಯದಲ್ಲಿ ತಲಪಾಡಿಯ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಒಂದು ಅಲಿ ಕಿಚನ್ ಎಂಬ ಒಂದು ಉಪಹಾರ ಗೃಹ, ಒಂದು ರೆಸ್ಟೋರೆಂಟ್ ಪ್ರಾರಂಭ ಆಗಿದೆ. ಇದು ಭಾಳ ಸುಂದರವಾಗಿದೆ, ಕಾಣಲಿಕ್ಕೂ ಕೂಡ ಸುಂದರ. ಎಲ್ಲ ರೀತಿಯಲ್ಲಿ ಬೇಕಾದಷ್ಟು ವಾಹನಕ್ಕೆ ಪಾರ್ಕಿಂಗಿಗೆ ಅವಕಾಶಗಳು ಮತ್ತು ಜನಸಾಮಾನ್ಯರಿಗೆ ಓಡಾಟ ಮಾಡಲಿಕ್ಕೂ ಕೂಡ ಒಂದು ಒಳ್ಳೆಯ ಪ್ರದೇಶ ಅಂತೇಳಿ ನಾವು ಭಾವಿಸಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಒಂದು ಸೌಂದರ್ಯವನ್ನು ಕಾಣ್ತಕ್ಕಂಥ ದಿಕ್ಕಿನಲ್ಲಿಯೂ ಕೂಡ ಇದೊಂದು ಉಪಯುಕ್ತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಅಲಿ ಕಿಚನ್ ಪ್ರಾರಂಭ ಆಗಿದೆ. ಈ ಅಲಿ ಕಿಚನ್ನ ಇವರು ಒಂದು ತಂಡವಾಗಿ ಒಬ್ಬರು ಸಲೀಂ, ನಾಸೀರ್, ಅಲಿ ಹಸನ್ ಮತ್ತು ಮುನೀರ್ ಭಾಯ್ ಇವರು 4 ಜನ ಸೇರಿಕೊಂಡು ಒಂದು ಉತ್ತಮವಾದಂಥ ಒಂದು ಸಂಘಟನೆಯನ್ನು, ಉತ್ತಮವಾದಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಇವರು ಈ ಭಾಗದಲ್ಲಿ ಇದೊಂದು ಸುಂದರವಾದ ಸಂಸ್ಥೆಯಾಗಿ ಗ್ರಾಹಕರನ್ನು ಭಾಳಷ್ಟು ಆಕರ್ಷಿಸ್ತಕ್ಕಂಥ ಪ್ರದೇಶವಾಗಲಿ. ಕಾರಣ ಕರ್ನಾಟಕ ಮತ್ತು ಕೇರಳದ ಗಡಿಭಾಗದಲ್ಲಿರ್ತಕ್ಕಂಥ ಈ ಒಂದು ತಲಪಾಡಿ ಈ ಭಾಗದ ಒಂದು ಅಭಿವೃದ್ಧಿಗೆ ಇದೊಂದು ಪೂರಕವಾಗಿರ್ತಕ್ಕಂಥ ಹೆಜ್ಜೆ ಅಂತೇಳಿ ನಾವಂತೂ ಖಂಡಿತವಾಗಿ ಭಾವಿಸ್ತೇವೆ. ಈ ಭಾಗದ ನೆಚ್ಚಿನ ಶಾಸಕರು, ಅದೇ ರೀತಿಯಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಸಾಹೇಬರು ಕೂಡ ಇವತ್ತು ಉಪಸ್ಥಿತರಿರಬೇಕಾಗಿತ್ತು. ಆದರೆ ಅವರು ವಿದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಅಮೇರಿಕಾದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವರಿಗೆ ಭಾಗವಹಿಸಲಿಕ್ಕೆ ಅನಿವಾರ್ಯ ಆಗಿದೆ. ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಯುಕ್ತರ ಜೊತೆಯಲ್ಲಿ ಅವ್ರ ತಂದೆಯವರು ಕೂಡ ಭಾಳ ಒಂದು ದೊಡ್ಡ ಸಾಮಾಜಿಕ ಕಳಕಳಿ ಇರತಕ್ಕಂಥ ನಾಯಕರು. ದೇರ್ಲೆಕಟ್ಟೆಯ ಭಾಗದಿಂದ ಅಲ್ಲಿಯೂ ಕೂಡ ಒಂದು ರೆಸ್ಟೋರೆಂಟನ್ನು ಮಾಡಿ ಗ್ರಾಹಕರಿಗೆ ಉತ್ತಮವಾದಂಥ ಆಹಾರವನ್ನು
ಆಹಾರ ಭಾಳ ಪರಿಶುದ್ಧವಾಗಿರಬೇಕಾಗಿರ್ತದೆ, ಅದರ ಹೈಜೆನಿಕ್ ಆಗಿರಬೇಕಾಗಿರ್ತದೆ. ಅಂಥ ಆಹಾರ ಪದಾರ್ಥಗಳನ್ನು ಕೊಡುವಲ್ಲಿ ಭಾಳ ಯಶಸ್ಸನ್ನು ಕಂಡುಕೊಂಡು ಬಂದಿದ್ದಾರೆ. ಇವತ್ತು ಈ ಭಾಗದಲ್ಲಿ ಕೂಡ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಅಲ್ಲಾಹು ಇವರಿಗೆ ಭಾಳಷ್ಟು ಒಂದು ಅನುಗ್ರಹವನ್ನು ಮಾಡಲಿ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ. ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಅವಿಭಜಿತ ಜಿಲ್ಲೆಯ ರೆಸ್ಟೋರೆಂಟ್ಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅಂಥ ರೀತಿಯಲ್ಲಿ ಈ ಅಲಿ ಕಿಚನ್ ಎಲ್ಲ ಕಡೆ ವ್ಯಾಪಿಸಲಿ ಎಂಬ ಒಂದು ಹಾರೈಕೆಯನ್ನು ಮಾಡಿ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ಬೆಳೆದು ಬರುತ್ತಿರುವಂಥ ಉಳ್ಳಾಳದ ಹತ್ತಿರ ಇರುವಂಥ ತಲಪಾಡಿ ಗ್ರಾಮದಲ್ಲಿ ಹೈವೇಗೆ ತಾಗಿರುವಂಥ ಈ ಜಾಗದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಅಲಿ ಕಿಚನ್ ಎಂಬ ಹೆಸರಿನೊಂದಿಗೆ ಅಲಿ ಹಸನ್ ಮತ್ತು ಮುನೀರ್ ಮತ್ತು ನಾಸಿರ್, ಸಲೀಂ ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಹೊಂದಿಕೊಂಡಿದ್ದಾರೆ. ಇದರ ಹಿಂದೆ ಭಾಳ ಕಷ್ಟಪಟ್ಟಿದ್ದಾರೆ. ಆ ಕಷ್ಟದ ಹಿಂದೆ ನಾವೆಲ್ಲ ಗ್ರಾಹಕರು ಇವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಒಬ್ಬ ಯಾವುದೇ ಉದ್ಯಮ ತೊಡಗಿಕೊಂಡಾಗ ಅವನ ಉದ್ದೇಶ ತುಂಬ ಇರ್ತದೆ. ಆ ಉದ್ದೇಶ ಪೂರ್ತಿ ಆಗಬೇಕಾದ್ರೆ ಸ್ವಲ್ಪ ಸಮಯವೂ ಹಿಡಿಯುತ್ತದೆ. ಆದರೆ ಆ ಸಮಯ ಹಿಡಿಯುವ ಸಂದರ್ಭಗಳಲ್ಲಿ ಗ್ರಾಹಕರು ಅವರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿ ಆ ವ್ಯಾಪಾರ ಕೊಟ್ಟಾಗ ಅವರು ಮಾಡಿದಂಥ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಟ್ಟಾಗುತ್ತೆ. ಅದೇ ರೀತಿಯಲ್ಲಿ ಇದನ್ನು ಯಾರು ತೊಡಗಿಸಿಕೊಂಡಿದ್ದಂಥ ಇವರು ಗ್ರಾಹಕರಿಗೆ ಭಾಳ ಕೈಗೆಟಕುವ ರೀತಿಯಲ್ಲಿ ಆಹಾರಗಳನ್ನು ಪೂರೈಸಿಕೊಂಡಾಗ ಹೆಚ್ಚಿನ ಹಣವನ್ನು ವಸೂಲು ಮಾಡದೆ ಸಾಧಾರಣ ಒಳ್ಳೆಯ ರೀತಿಯಲ್ಲಿ ಅವರನ್ನು ಸಹಕರಿಸಿಕೊಂಡಾಗ ಗ್ರಾಹಕರು ತನ್ನಿಂದ ತಾನಾಗಿ ಬರ್ತಾರೆ. ಒಂದನೇದಾಗಿ ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಭಾಳಷ್ಟು ಹೋಟೆಲ್ಗಳು ತೆರೆಯುತ್ತದೆ, ಬಂದಾಗ್ತದೆ. ಕಾರಣ ಏನಂತ ಹೇಳಿದರೆ ಅವರ ಆಹಾರದ ವ್ಯತ್ಯಾಸ ಆಗ್ತಾ ಇರ್ತದೆ. ಅದು ಸುಲಭ ಇಲ್ಲ, ಹೇಳಿದಷ್ಟು ಸುಲಭ ಇಲ್ಲ. ಯಾವಾಗ ನಾವು ಇಂಥ ಹೋಟೆಲ್ ಉದ್ಯಮವನ್ನು ಮಾಡುವಾಗ ಇದನ್ನು ಆಹಾರ ತಯಾರಿಸುವ ವ್ಯಕ್ತಿಗಳು ಭಾಳ ಅಷ್ಟೇ ಉತ್ತಮರಾಗಿರ್ಬೇಕಾಗ್ತದೆ. ಅವರನ್ನು ಹೊಂದಿಕೊಂಡು ಹೋಟೆಲ್ ಉದ್ಯಮ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಅಲ್ಲಾಹು ಇವರ ಈ ಉದ್ಯಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಮುಂದಿನ ವರ್ಷಕ್ಕೆ ಬರುವಾಗ ನಾವು ಇನ್ನಷ್ಟು ಸಂತೋಷದಲ್ಲಿ ಇದನ್ನು ಆಚರಿಸಿಕೊಳ್ಳುವ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಹಾರಿಸ್ತೇನೆ.